ನಮಸ್ತೆ. ಇದೊಂದು ಬೇಬಿ ಟ್ಯಾಸಲ್ ವಿಡಿಯೋ. ಬೇಬಿ ಟ್ಯಾಸಲ್ ಮಾಡೋದು ಹೇಗೆ ಅಂತ ಪಿನ್ ತಿಳಿಸ್ಕೊಡ್ತೀನಿ. ಫಸ್ಟಿಗೆ 160 ಫರ್ ಸೈಡ್ ಬರೋ ಥರ ಥ್ರೆಡ್ನ ಸುತ್ತಕೊಂಡು ಅದಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೇಕು. ಅದಾದಮೇಲೆ ಮೇಯ್ನ್ ಇದೆ ಐರನ್ ಮಾಡ್ಕೋಬೇಕು. ಐರನ್ ಮಾಡೋದ್ರಿಂದ ಥ್ರೆಡ್ಡು ಹರ್ಕೊಳ್ಳಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡೋಕ್ಕೂ ತುಂಬ ದಿನ ಚೆನ್ನಾಗಿ ಕಾಣಿಸುತ್ತೆ. ಒಂದು ವಾಟರ್ ವಾಶ್ ಆಗೋ ತನಕನೂ ಚೆನ್ನಾಗೇ ಇರುತ್ತೆ. ನಾವು ಎಷ್ಟು ದಾರ ತೊಗೊಂಡಿರ್ತೀವಿ ಅದನ್ನೆಲ್ಲ ಐರನ್ ಮಾಡಿ ಇಟ್ಕೋಬೇಕು. ಇಲ್ಲಿ ಫಸ್ಟು ಕ್ರೋಶೋದಿಂದ ಹೋಲ್ ಮಾಡ್ಕೋಬೇಕು. ನಾವು ನೀಡಲ್ಲಿ ಯೂಸ್ ಮಾಡೋದಾದರೆ ಹೋಲ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಗ್ಲೂ ಹಾಕಿ ಥ್ರೆಡ್ನೇ ಸ್ಟಿಕ್ ಮಾಡಿರೋದ್ರಿಂದ ಫಸ್ಟಿಗೆ ಅಷ್ಟು ದಪ್ಪ ಹೋಗಲ್ಲ ಅಂತ ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ಟ್ರಿಮ್ ಮಾಡಿ ಶಾರ್ಪ್ ಮಾಡ್ಕೋಬೇಕು. ಅದಾದಮೇಲೆ ದಾರಾನ ಹೋಲ್ಸಲ್ಲಿ ತೆಗೆದು ಎರಡೆಳೆ ಝರಿ ಥ್ರೆಡ್ನ ನೀಡಲ್ಗೆ ಹಾಕಿಟ್ಕೊಂಡು ಅದರಿಂದ ಲಾಕ್ ಮಾಡ್ಕೋಬೇಕು. ಹೋದ ವಿಡಿಯೋದಲ್ಲಿ ಹೇಳಿರೋ ಥರ 2 ಟೈಮ್ಸ್ ಲಾಕ್, 2 ಟೈಮ್ಸ್ ಸುತ್ತಬೇಕು ಮತ್ತು 2 ಟೈಮ್ಸ್ ಲಾಕ್ ಮಾಡಿ ಹಿಂದೆಯಿಂದ ತೆಗೆದು ಲಾಕ್ ಮಾಡಬೇಕು. ಈ 6 ಟೈಮ್ ಮಾಡೋದ್ರಿಂದ ಅದು ಒಂಥರ ಬೀಡ್ ಥರ ಫಾರ್ಮ್ ಆಗುತ್ತೆ. ನೋಡೋಕ್ಕೂ ಲುಕ್ ತುಂಬ ಚೆನ್ನಾಗಿರುತ್ತೆ. ಈ ಥರ 4 ಹಾಕ್ಕೊಂಡು ಮತ್ತು ಕಾಂಬಿನೇಷನ್ ಯಾವುದಿರುತ್ತೋ ಅದನ್ನೊಂದು 2 ಹಾಕ್ಕೋಬೇಕು. ನಿಮ್ಮ ಇಷ್ಟ ಅದು. 4 to 4 ಹಾಕ್ತೀನಿ ಅಂದರೂ ಹಾಕ್ಕೋಬೋದು. 4 2 ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು. 3 to 3 ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು. ಎಷ್ಟು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ 4 ಮತ್ತು 2 ಇರೋದ್ರಿಂದ ನಾನು 4 ಮತ್ತು 2 ಹಾಕ್ತಾಯಿದ್ದೀನಿ. ಈ ಥರ ಅದು 4 ಇದು 2 ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು 4 ಹಾಕಿ ಮತ್ತೆ ಅದನ್ನು ನೆಕ್ಸ್ಟ್ 2 ಹಾಕ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿನ ಹಾಕ್ಕೋಬೇಕು. ಎಡ್ಜಸ್ಸಲ್ಲಿ ನಾವು ಫಸ್ಟ್ ಹಾಕಿರೋ ಥರನೇ ಲಾಸ್ಟಿಗೂ ಬರಬೇಕಂದ್ರೆ ಆಗೋದಿಲ್ಲ. ಅದು ಹಾಕ್ತಾ ರನ್ನಿಂಗಲ್ಲಿ ಯಾವ ಥರ ಬರುತ್ತೋ ಆ ಥರ ನಾವು ಫಿನಿಶಿಂಗ್ ಕೊಡಬೇಕಾಗುತ್ತೆ. ಇವಾಗ ಸ್ಟಾರ್ಟಿಂಗ್ ಮೆರೂನಿಂದ ಸ್ಟಾರ್ಟ್ ಮಾಡಿದ್ದೆ, ಲಾಸ್ಟಿಗೆ ಆರೆಂಜ್ ಎಂಡ್ ಆಗ್ತಾಯಿದ್ದೆ. ಅದು ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಾರಿಗೆ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಸಾರಿಗೆ ಬೇರೆ ಕಲರ್ಗಳು ಬಂದುಬಿಡುತ್ತೆ. ಏನು ಮಿಕ್ಸ್ ಮ್ಯಾಚ್ ಕಾಣಲ್ಲ, ನೀಟಾಗೇ ಕಾಣಿಸುತ್ತೆ. ಇದನ್ನು ಸೇಮ್ ಲಾಕ್ ಮಾಡಿಕೊಂಡು ಹಿಂದೆಯಿಂದ ಥ್ರೆಡ್ ತೆಗೆದು ಕಟ್ ಮಾಡ್ಕೋಬೇಕು. ಒಂದೊಂದು ಸಲ ತುಂಬ ಉದ್ದ ಏನಾದರೂ ಬಂದುಬಿಟ್ರೆ ಅದನ್ನು ನಾವು ಮತ್ತೆ ಒಂದು ಲೆಂತಿಗೆ ಇಟ್ಕೊಂಡು ಮಿಕ್ಕಿದ್ದನ್ನು ಟ್ರಿಮ್ ಮಾಡ್ಕೋಬೇಕು. ಲಾಸ್ಟಿಗೆ 2 ಆರೆಂಜ್ ಬರ್ತಾಯಿದೆ, ಏನಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಗಳಾಗಿರೋದ್ರಿಂದ ಸ್ವಲ್ಪ ನರ್ವಸ್ ಇರುತ್ತೆ ಮತ್ತು ಎಡಿಟಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕಲ್ತ್ಕೋತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೇಬಿ ಟ್ಯಾಸಲ್ ಕಲಿಬೇಕು ಅಂತಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ಇದೇ ಥರದ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ, ಫಾಲೋ ಮಾಡಿ.